ಚಿತ್ರದುರ್ಗದಲ್ಲಿ ಖಬರಿಸ್ತಾನ್ ಜಾಗ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಜಮೀರ್ ಅಹಮದ್ ಇದಕ್ಕೆಲ್ಲ ಬಹಳ ಫೇಮಸ್. ಹಿಂದೆ ಪಹಣಿಯನ್ನ ಬದಲಾಯಿಸಿದ್ರು, ಅಧಿಕಾರಿಗಳ ಧಮಕಿ ಹಾಕಿದ್ರು. ಈಗ ಸಮುದಾಯದ ವ್ಯಕ್ತಿ ಮೇಲೇನೆ ಧಮಕಿ ಹಾಕಿದ್ದಾರೆ. ಇದು ಅಕ್ಷಮ್ಯ. ಜಮೀರ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಆರ್ ಅಶೋಕ್ ಅವರು. ಸರ್ಕಾರಕ್ಕೆ ಜಮೀರ್ರಿಂದ ದಿನಕ್ಕೊಂದು ಕಂಟಕ ಅಂತಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಅಹಮದ್ದು ಇದಕ್ಕೆಲ್ಲ ಫೇಮಸ್ಸು. ಹಿಂದೆ ಹೋಗಿ ಎಲ್ಲ ಜಿಲ್ಲೆಯಲ್ಲಿ ಹೋಗಿ ಎಲ್ಲ ಪಾಣಿಗಳನ್ನು ಚೇಂಜ್ ಮಾಡಿ ಕಾಲಮ್ 9 ಇದರಲ್ಲೆಲ್ಲ ಚೇಂಜ್ ಮಾಡೋಕ್ಕೆ ಮೊದಲು ಧಮಕಿ ಹಾಕಿದವರೇ ಅವರು. ಅವತ್ತು ಅಧಿಕಾರಿಗಳಿಗೆ ಧಮಕಿ ಹಾಕಿದ್ರು. ಇವತ್ತು ಅವರ ಮುಸ್ಲಿಂ ಧರ್ಮದವ್ರಿಗೆ ಇವತ್ತು ಧಮಕಿ ಹಾಕಿರೋವಂಥದ್ದು. ಅಂದರೆ ಒಂದು ಧಮಕಿ ಹಾಕೋದು ಒಂದು ದುರಾಂಕಾರದಿಂದ ಸಿದ್ದರಾಮಯ್ಯನವ್ರ ಬೆಂಬಲ ಐತೆ ಅಂತೇಳಿ ಇಡೀ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ. ಸ್ವತಃ ಅವರ ಸಮುದಾಯಕ್ಕೂ ಕೂಡ ಖಬರ್ಸ್ತಾನ್ ಬಗ್ಗೆ ಧಮಕಿ ಹಾಕಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಈಗಾಗಲೇ ಕಾಂಗ್ರೆಸ್ ಶಾಸಕರು ಅವ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇಡೀ ಕರ್ನಾಟಕ ಜನ ಇವರ ವಿರುದ್ಧ ಹೋರಾಟ ಮಾಡೋದು ಮೊದಲು ಸಿದ್ದರಾಮಯ್ಯನವರು ಅವ್ರ ರಾಜೀನಾಮೆ ತಗೊಳ್ಳೋದು ಒಳ್ಳೇದು ಅಂತ ಅನಿಸ್ತದೆ. ಸಾವಿರಾರು ಎಕರೆ ಇರೋದನ್ನ ವಾಪಸ್ ತಗೊಳ್ಬೇಕು ಅಂತೇಳಿ ಇನ್ನು ಈ ಸರ್ಕಾರಕ್ಕೆ ಅನಿಸಿಲ್ಲ. ಜಮೀರ್ ಅವರಿಗೆ ಅವ್ರನ್ನ ಮುಟ್ಟೋ ತಾಕತ್ತಿಲ್ಲ. ಚಿತ್ರದುರ್ಗದಲ್ಲಿ ಒಬ್ರು ಯಾರೋ ಕಬ್ಜಾ ಮಾಡಿದ್ದಾರೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿದವರನ್ನ ಗದರಿಸೋದು, ಬೆದರಿಸೋದು, ಅವರನ್ನ ಧಮಕಿ ಹಾಕೋದು ಇದು ಎಷ್ಟು ಸರಿ? ಇದು ಡಬಲ್ ಸ್ಟ್ಯಾಂಡರ್ಡ್. ಇದು ಇವರಿಗೆ ಲೀಡರ್ಗಳನ್ನ ಮುಟ್ಟೋ ತಾಕತ್ತಿಲ್ಲ. ಇದು ಕಾಮನ್ ಮ್ಯಾನ್ ಅನ್ನ ಮುಟ್ಟೋ ರೀತಿಗೆ ಬಂದಿದ್ದಾರೆ. ನಿಮ್ಮ ಜಾಗಗಳನ್ನ ನೀವು ತೆಗೆದುಕೊಳ್ಳೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಆದರೆ ಇವತ್ತು ಮಠಮಾನ್ಯಗಳದು ಮತ್ತೆ ಸಾಮಾನ್ಯ ರೈತರ ಜಮೀನುಗಳಿಗೆ ನೀವು ಕಬ್ಜಾ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ. ಇದು ತಪ್ಪು. ಯಾವುದೋ ಒಂದು ಗೆಜೆಟ್ ಅಲ್ಲಿ ನೀವು ಇವತ್ತು ಎಲ್ಲರಿಗೂ ನೋಟಿಸ್ ಕೊಡ್ತಾ ಇದ್ದೀರಿ, ಎಲ್ಲ ಕಬಳಿಸೋ ಕೆಲಸ ಮಾಡ್ತಾ ಇದ್ದೀರಿ. ನಿಜವಾಗಿಯೂ ಇದ್ದಿದ್ದು 54,000 ಎಕರೆ, ಇವತ್ತೆಷ್ಟು ಎಕರೆ ಇದೆ ಹೇಳಿ ಸರ್ಕಾರ. ಆದ್ರೆ ನೀವು ಅವರನ್ನೇ ಬಾಯಿ ಮುಚ್ಚಿಸ್ತಾ ಇದ್ದೀರಿ ಅಂತಂತಂದ್ರೆ ನೀವು ಯಾರ ಮೇಲೆ ಗದಾಪ್ರಹಾರ ಮಾಡಕ್ಕೆ ಹೊರಟಿದ್ದೀರಿ? ನಿಮ್ಮ ಸಮುದಾಯದವರು ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದ? ಆದ್ರಿಂದ ನಾನು ಹೇಳ್ತೇನೆ, ಜಮೀರ್ ಅಹಮದ್ ಅವರು ಎಲ್ಲಿಯವರೆಗೆ ಬಾಯಿ ಮುಚ್ಕೊಂಡಿರೋದಿಲ್ವೋ ಅಲ್ಲಿವರೆಗೆ ಈ ಸರ್ಕಾರಕ್ಕೆ ದಿನಕ್ಕೂ ಕಂಡವರ ಭೂಮಿಗೆ ಬೇಲಿ ಹಾಕಿಸೋ ಕೆಲಸವನ್ನ ಜಮೀರ್ ಅಹಮದ್ ಖಾನ್ ಅವರ ಕುಮ್ಮಕ್ಕಿನಿಂದಲೇ ಆಗ್ತಾ ಇದೆ. ಧ್ವನಿ ಎತ್ತದವರ ಧ್ವನಿ ಅಡಗಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಮಾತು.